ಜಿಲ್ಲಾಧ್ಯಕ್ಷರು ಹಾಗೂ ಪ್ರದೀಪ್ ಕುಮಾರ್ ಸಿಟಿಜನ್ ರೇಸ್ ಹಾಗೂ ರೈತರ ಪರ ಹೋರಾಟಗಾರರು, ಅದರ ಜೊತೆಗೆ ನಮ್ಮ ರೈತ ಸಮುದಾಯದ ನಿಮಗೆಲ್ಲ ಗೊತ್ತಿದೆ. ಕಳೆದ ಬಾರಿ ಕಳೆದ ಸರ್ಕಾರದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ಮಾಡಿದ್ದು ರೈತ ವಿರುದ್ಧವಾಗಿ. ಇದರಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಸುಮಾರು 350ಕ್ಕೂ ಸುಮಾರು 400ಕ್ಕೂ ಹೆಚ್ಚು ಕೇಸಸ್ಗಳನ್ನ ನಾವು ಅಟೆಂಡ್ ಮಾಡಿದ್ವಿ. ಅದು ಬಂದ ನಂತರ ಬಹಳಷ್ಟು ಸಮಸ್ಯೆಗಳನ್ನ ನಾವು ರೈತರಿಗೆ ಎದುರಿಸ್ತಾ ಇದ್ದೇವೆ. ಇದರಲ್ಲಿ ಏನು ಈ ಮತಾಂತರ ನಿಷೇಧ ಕಾಯ್ದೆ ತಗೊಂಡು ಅವಾಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅವತ್ತಿದ್ದಂಥ ಇದೇ ಕಾಂಗ್ರೆಸ್ ಸರ್ಕಾರ ಮನೆ ಸಿದ್ದರಾಮಯ್ಯನವರು ಅವರು ಹೇಳಿದರು, ನಾವು ಈ ಒಂದು ಮತಾಂತರ ನಿಷೇಧ ಕಾಯ್ದೆ ಏನು ತಗೊಂಡಿದ್ದಾರೆ ಬಿಜೆಪಿ ಸರ್ಕಾರ, ಇದನ್ನು ನಾವು ಸರ್ಕಾರ ಬಂದ ನಂತರ ಅದನ್ನೆಲ್ಲ ನಾವು ತೆಗೆದು ಹಾಕ್ತೇವೆ, ರದ್ದು ಮಾಡ್ತೇವೆ ಅಂತ ಹೇಳಿ ಬಹಳಷ್ಟು ಆಶ್ವಾಸನೆಗಳನ್ನು ಕೊಟ್ಟು ನಾವು ಎಲ್ಲ ರೈತ ಬಾಂಧವರು ಯಾವುದೇ ಪಕ್ಷಕ್ಕೆ ನಾವು ವೋಟ್ ಹಾಕಿದ್ರೆ ಅವತ್ತು ಕಾಂಗ್ರೆಸ್ ಪಕ್ಷ ನಾವು ಬೇಡ, ಇಡೀ ರೈತ ಸಮುದಾಯ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗೆ ನಿಲ್ಲುತ್ತೆ ಅಂತ ಹೇಳಿ ಅವರಿಗೆ ವೋಟ್ ಹಾಕಿ ಸುಮಾರು 136 ಸೀಟು ಗೆದ್ದಿದ್ದರಲ್ಲಿ ಅದರಲ್ಲಿ ನಮ್ಮ ಒಂದು ಪಾಲಿಗೆ ರೈತ. ಅದರಲ್ಲಿ ಏನು ಸರ್ಕಾರ ಬಂತು, ಇವಾಗ 3 ವರ್ಷ ಇವಾಗ ಸರ್ಕಾರ ಕಳೆದಿದೆ. ಈ 3 ವರ್ಷದಲ್ಲಿ ನಾನು ಸುಮಾರು 15-20 ಬಾರಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನಮ್ಮ ಸಂಘಟನೆಯಿಂದ ನಾವು ಈ ಏನು ಈ ಮತಾಂತರ ನಿಷೇಧ ಕಾಯ್ದೆ ಏನು ತಗೊಂಡಿದ್ದಾರೆ, ಅದ್ರ ಒಳಗಡೆ ಏನು ಅಂಶಗಳು ತಗೊಂಡಿದ್ದಾರೆ, ಅದನ್ನೆಲ್ಲ ನೀವು ತೆಗೀರಿ, ಇವೆಲ್ಲ ರದ್ದು ಮಾಡಿ ಅಂತ ಹೇಳಿ ನಾವೇನು ಮಾಡ್ತೀವಿ, ಮನವಿಯನ್ನು ಕೊಡ್ತೀವಿ. ಅದಕ್ಕೆ ಯಾವ ಒಂದು ಮನವಿಯೂ ಸಹ ಈ ಒಂದು ಸರ್ಕಾರ, ಆಡಳಿತ ಸರ್ಕಾರ ನಮಗೆ ಒಂದು ರಿಪ್ಲೈ ಬಂದಿಲ್ಲ. ನಾನು ಕೊಟ್ಟಂತ ಮನವಿಗಳಲ್ಲಿ ಒಂದು ಕೂಡ ರಿಪ್ಲೈ ಬಂದಿಲ್ಲ. ಅದು ಕಸ ತೊಟ್ಟಿಗೆ ಹೋಗಿತ್ತೋ ಇಲ್ಲ ಏನಾದರೂ ಈ ಮಿಕ್ಸರ್ ಬೋಂಡ ಬಜ್ಜಿ ಮಾರ್ಲಿಕ್ಕೆ ಅದಕ್ಕೆ ಏನಾದ್ರು ಹೋಗಿತ್ತೋ ಗೊತ್ತಿಲ್ಲ, ಅದನ್ನ ಕಟ್ಕೊಳ್ತಾರೆ. ಯಾಕೆಂದ್ರೆ ರೈತರು ಅಷ್ಟು ಪ್ರಾಮಾಣಿಕವಾಗಿ ನಾವು ಈ ಕಾಂಗ್ರೆಸ್ ಪಕ್ಷ ಜೊತೆಗೆ ನಿಲ್ಲುತ್ತಾರೆ. ಈ ಕಾಂಗ್ರೆಸ್ ಪಕ್ಷ ಈ ಕ್ರೈಸ್ತರನ್ನ ನಡೆಸಿಕೊಂಡಂತ ರೀತಿ ಬಹಳ ನಮಗೆ ಬೇಸರ. ಯಾಕೆಂದ್ರೆ ನಾವು ಕ್ರೈಸ್ತರು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಾವು ಅಷ್ಟು ನಿಂತು ನಾವು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರೆಸ್ ಮೀಟ್ ನ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ ತಗೊಂಡ. ಯಾಕೆಂದ್ರೆ ನಮ್ಮ ವಿರುದ್ಧವಾಗಿ ಸಂಬಂಧಪಟ್ಟ ಈ ಕೆಲವೊಂದು ಕಾಯ್ದೆಗಳನ್ನು ತೆಗೆಯಲಿ ಅಂತ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮಗೆ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಇವತ್ತು ಪ್ರಾರ್ಥನೆ ನಡೀತಾ ಇದೆ. ಈ ಪ್ರೇಯರ್ ಅಲ್ಲಿ ಬರ್ತಾರೆ, ಸುಮ್ಮನೆ ಬರ್ತಾರೆ, ಗಲಾಟೆ ಮಾಡ್ತಾರೆ, ಕೇಸ್ಗಳಾಗ್ತಾರೆ. ಗ್ರಾಮ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತವೆ. ಆಮೇಲೆ ಈ ಏನು ದಲಿತ ವರ್ಗದಿಂದ ಏನು ಬಂದಿದ್ದಾರೆ ರೈತರಿಗೆ, ಅವರಿಗೆ ಬಹಳಷ್ಟು ಸಮಸ್ಯೆ ಆಗ್ತವೆ. ಈ ರೀತಿ ಹೊರಗಡೆ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಈ ಮತಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಇದು ಬಂದ ಮೇಲೆ ಬಹಳಷ್ಟು ಜನ ಸಭಾಪಾಲಕರ ಮೇಲೆ ಕೇಸ್ಗಳಾಗಿ ಅವರು ಜೈಲಿಗೆ ಹೋಗಿ ಇನ್ನೂ ಸಹ ದಾಖಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಒಂದು ಸಲ FIR ಆಗಿದೆ, ಸುಮಾರು 5 ವರ್ಷ 10 ವರ್ಷ ಅವರು ಕೊಡಬೇಕಿದ್ದಾರೆ. ಇದೆಲ್ಲ ಸುಳ್ಳು ಒಂದು ಈ ಒಂದು ಮಾಹಿತಿನ ಹಾಕಿ FIR ಮಾಡಿದ್ದಾರೆ. ಈ FIR ಮಾಡಿದಾಗ ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಲ್ಲ. ಅದೇ ಕ್ರೈಸ್ತರ ಮೇಲೆ ಬಂದು ಅವರೇ ಬರ್ತಾರೆ, ದಾಳಿ ಮಾಡ್ತಾರೆ, ಅವರೇ ಚರ್ಚೆಗೆ ಬರ್ತಾರೆ, ಅವರೇ ಸಮಸ್ಯೆ ಮಾಡ್ತಾರೆ. ಅವ್ರು ಬಂದು ಸಮಸ್ಯೆ ಮಾಡಿ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿ ಹೊಡೆದು ಇಷ್ಟೆಲ್ಲ ಹಿಂಸೆ ಕೊಟ್ಟು ಆಮೇಲೆ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಇದು ಮತಾಂತರ ಅಂತ ಹೇಳಿ
ಅವ್ರು ತಗೊಂಡೋಗಿ FIR ಮತಾಂತರ ಅನ್ನೋದು ಈ ನಮ್ಮ ಪೊಲೀಸ್ ಸ್ಟೇಷನ್ ಸಾಮಾನ್ಯರು ಅವರು ಇನ್ವೆಸ್ಟಿಗೇಷನ್ ಮಾಡಿ ಮತಾಂತರ ಏನಿದೆ ಜಾತಿಯಾಗಿ ಮತಾಂತರ ನಡೆಯೋದು ಜಾತಿ ಚರ್ಚೆಗಳು ಯಾವ ಪಕ್ಷಗಳಿವೆ ಇವೆಲ್ಲವನ್ನೂ ಸಹ ನಾವು ಇವತ್ತು ಕೊಡ್ಬೇಕಾದಂಥದ್ದು ರಾಜಕೀಯವಾಗಿ ಯಾವ ಪಕ್ಷಕ್ಕೆ ಇನ್ನೊಂದು ಮತ್ತೊಂದಕ್ಕಲ್ಲ. ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಪ್ರತಿನಿಧಿಯಾಗಿ ಕೂತ್ಕೊಂಡಿರ್ತಕ್ಕಂಥದ್ದು ನಮ್ಮ ರೈತ ಸಮುದಾಯಕ್ಕೆ ತೊಂದರೆ ಆಗ್ತಾ ಇದೆ. ಆ ತೊಂದರೆಯನ್ನ ಯಾವ ರೀತಿಯಾಗಿ ಬಗೆಹರಿಸಬೇಕು ಮತ್ತೆ ಬಗೆಹರಿಸಲಿಕ್ಕೆ ಈ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಮತ್ತು ನಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳಿಸಲಿಕ್ಕೆ ಮಾತ್ರ ಇಟ್ಕೊಂಡಿದ್ದೀವಿ. ಮತ್ತು ಮುಖ್ಯವಾಗಿ ಎರಡು ವಿಚಾರ ಒಂದು ಮತಾಂತರ ನಿಷೇಧ ಕಾಯ್ದೆ. ಸರ್, ಮತಾಂತರ ನಿಷೇಧ ಕಾಯ್ದೆ ಈ ಕಾಂಗ್ರೆಸ್ ಸರ್ಕಾರದಿಂದ ನಡೆದಿರ್ತಕ್ಕಂಥ ಈ ಗೊಂದಲಮಯ ವಾತಾವರಣ ಎಷ್ಟಿದೆ ಅಂತಂದ್ರೆ ಇವತ್ತು ಇಡೀ ನಮ್ಮ ಕ್ರೈಸ್ತ ಸಮುದಾಯ ಎಲ್ಲಿಗೆ ಹೋಗ್ಬೇಕು ಯಾರ ಈ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದೇ ಕೊಟ್ಟಿಗೆ ಗೊಂದಲದಲ್ಲಿದ್ದಾರೆ. ಯಾಕೆಂತಂದ್ರೆ ಈ ಮತಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಏನಿದೆ ಅದನ್ನು ತೆಗಿಲಿಕ್ಕೆ ಆಗೋದೇ ಇಲ್ಲ. ಯಾಕೆಂತಂದ್ರೆ ಮತಾಂತರ ನಿಷೇಧ ಕಾಯ್ದೆ ತಂದವರೇ ಮತಾಂತರ ನಿಷೇಧ ಕಾಯ್ದೆ ನಮ್ಮ ತುಷ್ಟೀಕರಣ ಈ ಎಲೆಕ್ಷನ್ ಟೈಮ್ನಲ್ಲಿ ಮತಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಇವತ್ತು ನಿಮ್ಗೆ ಹೇಳಿಕೆ ಬರ್ತಾ ಇರ್ತಕ್ಕಂಥದ್ದು. ಎಸ್ ಆಫ್ ಕೋರ್ಸ್ ಪ್ರತಿ ಸರ್ಕಾರದಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ ಕಾಯ್ದೆ ಕಾನೂನುಗಳಲ್ಲಿ ಕೆಲವು ತಿದ್ದುಪಡಿಗಳನ್ನ ಮಾಡಿರುವುದು ಒಂದು ಸರ್ಕಾರದ ಕರ್ತವ್ಯ ಆಗುತ್ತೆ ಸರ್.